ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮಗಳ ಬರ್ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಕೆಲವು ರೀಸನ್ಗಳಿಂದ. ವ್ಲಾಗ್ನ ಎಂಡ್ವರೆಗೂ ನೋಡಿ ಯಾಕೆ ಡಿಲೇ ಆಯಿತು ಅಪ್ಲೋಡ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಸ್ ಯೂಶ್ವಲ್ ನನ್ನ ಮಕ್ಕಳು ಬರ್ತಡೇ ಅಂತ ಹೇಳಿದರೆ ನನಗಂತೂ ಫುಲ್ ಖುಷಿ ಆಗುತ್ತೆ. ಸೊ ಹಿಂದಿನ ದಿನನೇ ಈ ಥರ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡ್ಕೊತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಅವಳಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿನನೇ ಮಫಿನ್ಸ್ ಎಲ್ಲ ತೊಗೊಬಂದಿದ್ದೆ. ಸೊ ನಾನು ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಹಾಗೆ ಅವ್ರ ಅಪ್ಪ ಕೂಡ ಅವಳಿಗೆ ಗಿಫ್ಟ್ ಎಲ್ಲ ತೊಗೊಬಂದಿದ್ರು. ಗಿಫ್ಟನ್ನೆಲ್ಲ ಅವರು ರೆಡಿ ಮಾಡ್ತಾಯಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಪಾಪ ನನ್ನ ಮಗ 5 ಗಂಟೆಗೆ ಅವನು ಎದ್ಬಿಟ್ಟ. ಯಾಕೆಂದರೆ ಯಾವಾಗಲೂ ಅವನಿಗೆ ಪಕ್ಕದಲ್ಲಿ ನಾನು ಇರಬೇಕು. ನಾನು ಎದ್ದಿದ್ದು 5 ಮಿನಿಟ್ಸ್ಗೆ ಅವನು ಎದ್ಬಿಡ್ತಾನೆ. ನೋಡ್ತಾ ಇರ್ಬೋದು 5 ಗಂಟೆ. ಇವಾಗ ನನ್ನ ಮಗಳು ಆರಾಮಾಗಿ ಮಲ್ಕೊಂಡಿದ್ದಾಳೆ. ಬರ್ಡೇಗಲ್ಲಿ ಈ ಸಲ ಅವಳಿಗೆ ಬರ್ಡೇ ಇದೆ ಅನ್ನೋದು ಗೊತ್ತಿದೆ ಅವಳಿಗೆ. ಇಷ್ಟು ವರ್ಷ ಅವಳಿಗೆ ಬರ್ತಡೇ ಅಂದ್ರೆಲ್ಲ ಏನೂ ಗೊತ್ತಾಗ್ತಾ ಇರಲಿಲ್ಲ. ಆರಾಮಾಗಿರ್ತಾ ಇದ್ಲು. ಬರ್ಡೇ ದಿನ ಸಾಂಗ್ ಎಲ್ಲ ಪ್ಲೇ ಮಾಡಿ ಅವಳಿಗೆ ಸರ್ಪ್ರೈಸ್ ಮಾಡ್ತಿದ್ವಿ. ತುಂಬಾ ಖುಷಿ ಪಡ್ತಾ ಇದ್ಲು. ಸೊ ಈ ವರ್ಷ ನನ್ನ ಬರ್ಡೇ ಅಂತ ಅವಳಿಗೆ ಗೊತ್ತಿದೆ. ಇವರಪ್ಪ ಕೂಡ ಸರ್ಪ್ರೈಸ್ ಆಗಿರಬೇಕು ಅಂತೇಳಿ ಸೈಕಲ್ ತೊಗೊಬಂದಿದ್ದಾರೆ. 5 ಗಂಟೆ ಆಗಿದೆ, ಫುಲ್ ಕತ್ಲೆ. ಅವರಪ್ಪ ಸೈಕಲ್ಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ರು. ನಾನು ಕೂಡ ಸೈಕಲ್ನ ನೋಡಿರಲಿಲ್ಲ. ಜೊತೆಗೆ ನನ್ನ ಮಗ ಕೂಡ ನೋಡಿರಲಿಲ್ಲ. ಅವನು ಇನ್ನೂ ಸೈಕಲ್ನೇ ನೋಡಿಲ್ಲ. ಎದ್ದಿದ ತಕ್ಷಣ ಹಾಗೆ ಬಂದಿದ್ದಾನೆ. ನಾವೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಹಿಂದೆ ಬರ್ತಾ ಇದ್ದ ಅವನು. ಸೈಕಲ್ ಚೆನ್ನಾಗಿದೆ, ನನಗೂ ಖುಷಿ ಆಯಿತು. ನನ್ನ ಮಗ ಲೇಟಾಗಿ ನೋಡ್ದೆ ಸೈಕಲ್ನ, ಫುಲ್ ನಿದ್ದೆ ಮೂಡಲ್ಲೇ ಇದ್ದ. ಇಷ್ಟ ಆಯಿತು, ಅವಳಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಮೋಸ್ಟ್ಲಿ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಪ್ರದೀಪ್ ಯಾವಾಗಲೂ ನನ್ನ ಮಗಳು ಬರ್ಡೇಗೆ ಏನೇನೆಲ್ಲ ತರಬೇಕು ಅಂತ ನಮ್ಮನ್ನು ಕೇಳಿ ತೊಗೊತಾ ಇದ್ರು. ಈ ಸಲ ನಮಗೇನು ಗೊತ್ತಿಲ್ಲದೇ ಅವರೇ ಎಲ್ಲ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದಾರೆ. ಸೊ ಗಿಫ್ಟ್ ಪ್ಯಾಕ್ ಆಗಿದೆ, ಬಟ್ ಏನಿದೆ ಒಳಗೆ ಅನ್ನೋದು ಇನ್ನೂ ನನಗೂ ಗೊತ್ತಿಲ್ಲ. ಪಾಪ ನೋಡ್ತಾ ಇರ್ಬೋದು, ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಿದ್ದಾನೆ ಅವಳಿಗೆ ಸರ್ಪ್ರೈಸ್ ಆಗಬೇಕಂತ ಹೇಳಿ. ನಾನು ಸ್ವಲ್ಪ ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಇಟ್ಟಿದ್ದೆ, ಅದನ್ನೆಲ್ಲ ತೊಗೊಬಂದು ಬೆಡ್ ಮೇಲೆ ಹಾಕ್ತಿದ್ದಾನೆ. ಅಕ್ಕಂಗೆ ಖುಷಿ ಆಗಲಿ ಅಂತ ಹೇಳ್ಬಿಟ್ಟು. ನನ್ನ ಮಗನಿಗೂ ತುಂಬಾ ಖುಷಿ, ಯಾಕಂದರೆ ಲಾಸ್ಟ್ ಟೈಮ್ ಅವ್ನ ಬರ್ಡೇ ಆಯ್ತಲ್ಲ. ಸೊ ಅವ್ರ ಅಕ್ಕಂದು ಇದೇ ಥರ ಇರುತ್ತೆ ಅನ್ನೋದು ಅವ್ನ ಮೈಂಡಲ್ಲಿದೆ. ಹಾಗಾಗಿ ಅವನು ಕೂಡ ಹೆಲ್ಪ್ ಮಾಡ್ತಿದ್ದಾನೆ. ಇಬ್ಬರು ಮಕ್ಳಿಗೂ ಬರ್ಡೇ ತುಂಬಾ ಖುಷಿ ಆಗುತ್ತೆ. ಸಖತ್ ಎಂಜಾಯ್ ಮಾಡ್ತಾರೆ. ಅವನಿಗೂ ಅಷ್ಟೇ ಅಕ್ಕನ ಬರ್ಡೇ ಅಂತ ಫುಲ್ ಖುಷಿಯಾಗಿದ್ದಾನೆ. ಮಗನೇ ಬಾಯಲ್ಲಿ ಏನಿವತ್ತು ಹಾಂ, ಅಕ್ಕಂದು ಹ್ಯಾಪಿ ಬರ್ಡೇನಾ? ಹ್ಯಾಪಿನಾ ನೀನು? ಹಾಂ, ವಿಶ್ ಮಾಡ್ತೀಯ ಅಕ್ಕಂಗೆ? ವಿಶ್ ಮಾಡು, ಹೇಳು ಬಾಯಲ್ಲಿ. ಪಾಪು ಈಗ ಇಲ್ಲಿ ಬಾಯಲ್ಲಿ ಮುಂದೆ ಬಾ. ಇಲ್ಲಿ ಬಾ, ಹೇಳು ಗುಡ್ ಬಾಯ್ ಅಲ್ಲ, ಹೇಳು ಪಾಪು. ವಿಶ್ ಮಾಡಿ. ಇವಾಗ ಒಂದ್ಸಲ ಮಾಡಿಬಿಡಿ. ಸರಿ, ಆಯಿತು. ಸ್ವಲ್ಪ ಬಲೂನೆಲ್ಲ ನಾವು ಬ್ಲೋ ಮಾಡಿ ಇಟ್ಟಿದ್ವಿ. ಲಾಸ್ಟ್ ಟೈಮ್ ಎಲ್ಲ ತುಂಬ ಜಾಸ್ತಿನೇ ಬಲೂನ್ಸ್ ಎಲ್ಲ ಬ್ಲೋ ಮಾಡಿದ್ದೆ. ಸೊ ನೋಡ್ತಾ ಇರ್ಬೋದು, ಬರ್ಡೇಗಲ್ಲಿ ಮಲಗಿದ್ದಾಳೆ. ಈ ವರ್ಷ ಬರ್ಡೇ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಊರಿಗೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಬಲೂನ್ಸ್ ಅಷ್ಟೇ ಇಟ್ಟಿದ್ದೀನಿ. ಅವಳಂತೂ ಮಲಗೇ ಎದೋಳಲ್ಲ. ಸೊ ಹಂಗಾಗಿ ನಾನು ಸಾಂಗ್ ಎಲ್ಲ ಪ್ಲೇ ಮಾಡ್ತಾ ಇದ್ದೀನಿ. ಅವಳಿಗೆ ಯಾವಾಗಲೂ ಅಷ್ಟೇ ನಾನು ಇಬ್ಬರು ಮಕ್ಳಿಗೂ ಎದೋಳಿದ ತಕ್ಷಣವೇ ಬರ್ಡೇ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತೀನಿ. ಸೊ ಲೈಟ್ ಆಗಿದ್ದ ತಕ್ಷಣ ಅವಳಿಗೆ ಎಚ್ಚರನೇ ಆಗ್ತಾಯಿಲ್ಲ, ಹಾಗೆ ಆರಾಮಾಗಿ ಮಲಗಿದ್ದಾಳೆ ಅವಳು. ಲೈಟ್ ಇದ್ದರೂ ಅಷ್ಟೇ, ಇಲ್ಲದೇ ಅಷ್ಟೇ ಅವಳು ಮಲ್ಕೊತಾನೆ ಇರ್ತಾಳೆ. ಬೆಳಿಗ್ಗೆ ಟೈಮ್ ಬೇಗ ಹೇಳಲ್ಲ, ನಾವೇ ಹೇಳಿಸ್ಬೇಕು. ಇವಾಗ ಸಾಂಗ್ ಪ್ಲೇ ಮಾಡಿದ ತಕ್ಷಣ ಅವಳಿಗೆ ಸ್ವಲ್ಪ ಎಚ್ಚರ ಆಗಿದೆ, ಅವಾಗ ಹೇಳ್ತಿದ್ದಾಳೆ. ನೋಡ್ತಾ ಇರ್ಬೋದು, ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಎವ್ರಿ ಇಯರ್ ಅವಳಿಗೆ ಬರ್ಡೇ ಅನ್ನೋದು ಗೊತ್ತಾಗ್ತಾನೆ ಇರಲಿಲ್ಲ. ಈ ವರ್ಷ ಅವಳಿಗೆ ಬರ್ಡೇ ಅಂತ ಫುಲ್ ಎಕ್ಸೈಟ್ ಆಗಿದ್ಲು. ಏನು ಗಿಫ್ಟ್ ಸಿಗುತ್ತೆ, ನನ್ನ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ಸ್ ಕೊಡ್ಬೋದು, ಟೀಚರ್ಸ್ಗೆಲ್ಲ ಸ್ವೀಟ್ ಕೊಡ್ತೀನಿ ಅಂತೆಲ್ಲ ಹೇಳೋಳು. ಹಾಗೆ ಅವಳಿಗೆ ಸ್ಕೂಲಲ್ಲಿ ಪ್ರಿನ್ಸಿ ಮ್ಯಾಮ್ ಅವಳಿಗೆ ಗ್ರೀಟಿಂಗ್ ಕಾರ್ಡ್ ಎಲ್ಲ ಕೊಡ್ತಾರಂತೆ ಬರ್ಡೇ ಟೈಮಲ್ಲಿ ಎಲ್ಲ ಮಕ್ಳಿಗೂ ಅಸೆಂಬ್ಲಿನಲ್ಲಿ. ಸೊ ಅದನ್ನು ವೆಯ್ಟ್ ಮಾಡ್ತಾ ಇದ್ಲು, ನಂಗೆ ಇವತ್ತು ಬರ್ಡೇ ಕಾರ್ಡ್ ಸಿಗುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಅವ್ರ ವ್ಯಾನ್ ಹೋಗಿದ್ದು ಲೇಟ್ ಆದ್ದರಿಂದ, ಅವ್ರ ಬಸ್ ಹೋಗಿದ್ದು ಸ್ಕೂಲ್ಗೆ ಲೇಟ್ ಆಗಿದ್ದರಿಂದ ಅಸೆಂಬ್ಲಿ ಮಿಸ್ ಮಾಡಿಕೊಂಡ್ಳು. ಸೊ ಆ ಗ್ರೀಟಿಂಗ್ ಕಾರ್ಡು ಮಿಸ್ ಆಗಿದೆ. ಅವರಪ್ಪ ಅವ್ರ ತಮ್ಮ ಎಲ್ಲ ವಿಶ್ ಮಾಡಿದ್ರು. ಇನ್ನೇನಿದ್ರು ಇವಾಗ ನೆಕ್ಸ್ಟ್ ನಂದು ಬರ್ಡೇ ವಿಶ್ ಮಾಡೋ ಟೈಮ್. ಅವರಪ್ಪ ವಿಡಿಯೋ ಮಾಡ್ತಿದ್ದಾರೆ, ನಾನು ಹೋಗಿ ಇವಾಗ ವಿಶ್ ಮಾಡ್ತಿದ್ದೆ. ಹ್ಯಾಪಿ ಬರ್ಡೇ ಮಗಳೇ, ಯಾವಾಗಲೂ 100 ವರ್ಷ ಸುಖವಾಗಿರು ಅಂತ ವಿಶ್ ಮಾಡ್ತೀನಿ. ಐ ಲವ್ ಯು ಸೋ ಮಚ್ ಬಂಗಾರ. ನನ್ನ ಮಗಳು ಯಾವಾಗಲೂ ಅಷ್ಟೇ, ಇದುವರೆಗೂ ನಂಗೆ ಇದು ಬೇಕು ಕೊಡಿಸಿ ಅಂತ ಯಾವತ್ತೂ ಕೇಳಲಿಲ್ಲ. ಚಿಕ್ಕದಿರಲಿ ದೊಡ್ಡದಿರಲಿ ಯಾವುದೇ ಆದ್ರೂ ಪರವಾಗಿಲ್ಲ, ಗಿಫ್ಟ್ ಅಂತ ಕೊಟ್ಟರೆ ತುಂಬಾ ಎಂಜಾಯ್ ಮಾಡ್ತಾಳೆ. ಅದಂತೂ ನಿಜವಾಗ್ಲೂ ನಂಗೆ ತುಂಬಾ ಖುಷಿ. ಬಟ್ ಈ ಸಲ ಸೈಕಲ್ ಬೇಕು ಅಂತ ಕೇಳ್ತಾ ಇದ್ಲು. ಬಟ್ ಬರ್ಡೇಗೆ ಅಂತ ಏನು ಕೇಳಿರಲಿಲ್ಲ, ಬೇಕು ಅಂತ ಕೇಳ್ತಾ ಇದ್ಲು. ಬಟ್ ನಾವೇ ಸ್ವಲ್ಪ ಬರ್ಡೇ ಟೈಮಲ್ಲಿ ಕೊಡ್ಸೋಣ ಅಂತ ಅವರಪ್ಪ ಹಂಗೆ ಡಿಲೇ ಮಾಡಿದ್ರು, ಕೊಡಬಾರ್ದು ಅಂತ ಅವಳಿಗೆ ಈಗಲೇ. ಬರ್ಡೇ ಹೆಂಗೂ ಹತ್ರ ಬಂದಿದೆ, ಒಟ್ಟಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅದೇ ಥರ ತೊಗೊಬಂದಿದ್ದಾರೆ. ಸೊ ನನಗೂ ಕೂಡ ಸರ್ಪ್ರೈಸ್ ಅಂತಲೇ ಹೇಳ್ಬೋದು, ಅವ್ರು ಅದೆಲ್ಲ ತೊಗೊಬಂದಿರೋದು. ಯೂಶ್ವಲಿ ಎಲ್ಲ ಟೈಮಲ್ಲೂ ಕೇಳೋರು ಏನು ಕೊಡಿಸೋದು, ಏನಾದ್ರು ತೊಗೋಬೇಕಾ, ಏನಾದ್ರು ಪ್ಲ್ಯಾನ್ ಇದೆಯಾ ಅಂತ ಕೇಳ್ತಿದ್ರು. ಈ ಸಲ ಏನೂ ಕೇಳಲಿಲ್ಲ, ಎಲ್ಲ ಅವರೇ ಮಾಡಿದರು.
ಇವಾಗ ನಾವು ಅವಳಿಗೆ ಕೇಕ್ನ ಕಟ್ ಮಾಡ್ಸೋಣ. ಈ ಸಲ ನಾವು ಮಫಿನ್ಸ್ನ ತೊಗೊಂಬಂದಿದ್ದೀವಿ. ಟೇಸ್ಟ್ ಅಂತೂ ನಿಜವಾಗ್ಲೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಇಬ್ಬರು ಮಕ್ಳಿಗೂ ಊಟದಾಗಿಂದನೂ ಇದೇನ ನಾನು ಫಾಲೋ ಅಪ್ ಮಾಡ್ಕೊಂಬಂದಿರ್ತೀನಿ. ಯಾವಾಗಲೂ ಅಷ್ಟೇ ಒಂದು ಸ್ಮಾಲ್ ಕೇಕ್ ಅಥವಾ ಈ ಥರ ಒಂದು ಕಪ್ ಕೇಕ್ಸು ಅಥವಾ ಮಫಿನ್ಸ್ ಏನಾದರೂ ತೊಗೊಂಬಂದು ಅದನ್ನು ಕಟ್ ಮಾಡಿಸ್ತೀನಿ. ಬಟ್ ಈ ವರ್ಷ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಅವರಪ್ಪ ಅವಳಿಗೆ ಕ್ಯಾಂಡಲ್ನ ಬ್ಲೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಇನ್ಮೇಲಿಂದ ಕ್ಯಾಂಡಲ್ನ ಬ್ಲೋ ಮಾಡೋದು ಬೇಡ, ಕ್ಯಾಂಡಲ್ನ ಹಚ್ಚೋಣ ಅಂತ ಹೇಳಿದ್ದಾರೆ. ನಮ್ಮ ಅಪ್ಪಾಜಿನೂ ಇದೇ ಥರ ಯಾವಾಗ್ಲೂ ಬರ್ಡೇ ಟೈಮಲ್ಲಿ ಕ್ಯಾಂಡಲ್ ಆಫ್ ಅಂತ ಬ್ಲೋ ಮಾಡಿದ್ರೆ ಇಷ್ಟ ಆಗಲ್ಲ. ನಾವು ದೀಪ ಹಚ್ಚಬೇಕು, ಉರ್ಬಾರ್ದು ಅಂತ ಬೈತಾರೆ. ಸೊ ಈ ವರ್ಷದಿಂದ ನಾವು ಅದನ್ನೇ ಕೂಡ ಫಾಲೋ ಅಪ್ ಮಾಡ್ತಿದ್ದೀವಿ. ಅಂದ್ಕೊಂಡೆ ಮೋಸ್ಟ್ಲಿ ನನ್ನ ಮಗನೇ ಕ್ಯಾಂಡಲ್ನ ಬ್ಲೋ ಮಾಡ್ತೀನಿ, ಕುಡಿಲಿಕ್ಕೆ ಕೇಕ್ ಕಟ್ ಮಾಡ್ತೀನಿ ಅಂತೆಲ್ಲ ಕೇಳ್ತಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವನು ಏನೂ ಕೇಳಲಿಲ್ಲ. ಅಕ್ಕನ ಬರ್ಡೇ ಅಲ್ವಾ, ಹಾಗಾಗಿ ಆರಾಮಾಗಿ ಕೂತ್ಕೊಂಡಿದ್ದಾನೆ, ಅಕ್ಕ ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ಅವರಪ್ಪ ಗಿಫ್ಟ್ ಕೊಟ್ಟಿದ್ದಾರೆ ಕೊಡು ಅಂತ ಹೇಳ್ಬಿಟ್ಟು ಅದಕ್ಕೆ ಡುಗ್ಗು ನೇಮೆಲ್ಲ ಬರೆದಿದ್ರು, ಡುಗ್ಗು ಕೊಡ್ತಾ ಇರೋ ಥರ. ಬಟ್ ಅವ್ನು ಕೊಡೋಕ್ಕೆ ಇಷ್ಟೆಲ್ಲ ನಾನೇ ಇಟ್ಕೋತೀನಿ ಅಂತ ಹೇಳಿ ಹಠ ಮಾಡ್ತಾ ಇದ್ದೆ. ಸೊ ಇಲ್ಲಿ ಅವನದು ನೇಮ್ ಎಲ್ಲ ಬರೆದಿದ್ದಾರೆ. ಗೊಂಬೆ ಎಷ್ಟು ಚೆನ್ನಾಗಿ ಓದೋದೆಲ್ಲ ಕಲ್ತಿದ್ದಾಳೆ ಅಂತ ನೋಡಿ ಇವಾಗ. ಹ್ಯಾಪಿ ಬರ್ತ್ಡೇ ಅಕ್ಕ ವಿತ್ ಲವ್ ಡುಗ್ಗು. ನೈಸ್. ಮಗ ನನಗೂ ಬೇಕು ಅಂತ ಗಲಾಟೆ ಮಾಡ್ಕೊಂಡು ಹೇಳ್ತಾನೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಏನೂ ಮಾಡಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಸುಮ್ಮನೆ ಕೂತಿದ್ದಾನೆ ಆರಾಮಾಗೆ ಅಂತ. ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಅವಳಿಗೆ ಏನೇನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅವರಪ್ಪ ಅಂತ ಹೇಳಿ. ಇವತ್ತು ಈ ಥರ ಮೌರಿಂಗು ತೊಗೊಬಂದಿದ್ದಾರೆ ಅವರಪ್ಪ ಗಿಫ್ಟನ್ನೆಲ್ಲ. ಸೊ ಮೌರಿಂಗ್ ಸರ್ಪ್ರೈಸ್ ಮಾಡ್ತಿದ್ದಾರೆ, ಕ್ಲೋಸ್ ಇರೋ ಹೈ ಮಾಡ್ಕೊ ಅಂತ ಹೇಳಿಬಿಟ್ಟು. ಅಕ್ಕಂಗೆ ಕೊಡು ಅಂತ ಹೇಳ್ತಿದ್ದಾರೆ. ಅವನು ಒಂದ್ಸಲ ಕೊಟ್ಟ, ಸೆಕೆಂಡ್ ಟೈಮ್ ಗಿಫ್ಟ್ ಕೊಡು ಅಂತ ಹೇಳಿದಾಗ ಕೊಡಲ್ಲ, ನನಗೆ ಬೇಕು ಅಂತ ಹೇಳ್ತಾ ಇದ್ದ. ನನಗಿಲ್ಲ ಅಂತ ನೋಡ್ತಿದ್ದ ಇಲ್ಲ. ಅವ್ರಿಗೂ ಅಷ್ಟೇ ಅವ್ನಿಗೆ ಇಷ್ಟ ಆಗೋ ಥರ ಟಾಯ್ಸ್ ಎಲ್ಲ ನನಗೆ ಗಿಫ್ಟ್ ಮಾಡಿದ್ದಾರೆ ಅವರಪ್ಪ. ಜೋರಾಗಿ ಅಂತನು ಹಿಂಗೆ ಕಡೆ ಮೌರ್ಯ ಅವತಾರ್ಗನ್ನ ಪ್ಲೇ ಮಾಡೋದು ಕಲಿತಿದ್ರೆ, ಈ ಕಡೆ ಗೊಂಬೆ ಅವಳಿಗೆ ಏನೇನು ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ ಅವರಪ್ಪ ಅಂತೆಲ್ಲ ತೆಗೆದು ನೋಡ್ತಿದ್ದಾಳೆ. ಸೊ ಎಲ್ಲನೇ ಎಂಜಾಯ್ ಮಾಡಿದ್ಲು ನನ್ನ ಮಗಳು. ನನಗೆ ಶಾರ್ಟ್ ಟೈಮ್ ಅವರು ಈ ಥರ ಎಲ್ಲ ತೊಗೊಂಬಂದಿದ್ರು, ಹೇರ್ ಆಕ್ಸೆಸರೀಸ್ ಅದೆಲ್ಲ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ. ಬಟ್ ಇದುವರೆಗೂ ನನಗೆ ಈ ಥರ ಒಂದಿನೂ ಅವ್ರಿಗೇನು ತೊಗೊಬಂದು ಕೊಟ್ಟಿಲ್ಲ. ಅದೇ ನಂಗೆ ಬೇಜಾರಾಗುತ್ತೆ. ಬಟ್ ಒಂದು ಕಡೆ ಖುಷಿ ಆಗುತ್ತೆ, ಮಗಳಿಗೆ ಇಷ್ಟ ಆಗುತ್ತೆ ಅಂತ ಅವ್ರು ಏನೇನೋ ಪ್ಲ್ಯಾನ್ ಮಾಡಿ ತೊಗೊಂಬಂದಿದ್ದಾರಲ್ಲ ಅಂತ. ಸೊ ನನ್ನ ಮಗಳಿಗೆ ಎಲ್ಲ ಗಿಫ್ಟ್ ಕೊಡು ತುಂಬ ಇಷ್ಟ ಆಯಿತು. ಏನು ಇಷ್ಟ ಆಯಿತು ನಿನಗೆ ಬರ್ಡೇನಲ್ಲಿ ಅಂತ ಹೇಳಿದ್ರೆ ಗಿಫ್ಟ್ ಕೊಟ್ಟು ತುಂಬ ಇಷ್ಟ ಆಯಿತು ಅಂತ ಹೇಳಿಲ್ಲಂತೆ. ಸೊ ಇದು ಕೂಡ ಅವಳಿಗೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ವಾಚ್ ಇದೆ. ಆ್ಯಕ್ಚುಲಿ ಗೊತ್ತಿರಲಿಲ್ಲ, ನಾನು ತೊಗೊಬನ್ನಿ ಅಂತ ಹೇಳಿದ್ದೆ, ಬಟ್ ಮರ್ತೋಗಿದೆ, ನಾನು ತರೋಕ್ಕಾಗಲಿಲ್ಲ ಅಂತ ಹೇಳಿದರು ನನಗೆ. ಅಲ್ಲಿ ನೋಡಿದ್ರೆ ತೊಗೊಂಬಂದಿದ್ರು ಅವರು. ನನ್ನ ಮಗಳು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ಲು. ವಾಚ್ ಹಾಗೆ ಮೌರಿಂಗ್ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಮೌರಿಂಗು ಸಪ್ರೇಟ್ ವಾಚೆಲ್ಲ ತೊಗೊಂಬಂದಿದ್ದಾರೆ, ಟಾಯ್ ವಾಚು. ಇದೆಲ್ಲ ಮೌರಿಂಗ್ ತೊಗೊಬಂದಿರೋದು ವಾಚ್ ಮತ್ತು ಟಾಯ್ ವಾಚು, ಹ್ಯಾಂಡ್ ಈ ಥರದ್ದೆಲ್ಲ. ಇದನ್ನು ಬರ್ತಡೇ ದಿನವೇ ಹಾಳು ಮಾಡಿಟ್ಬಿಟ್ಟು ಅವನು. ಈ ಥರ ಟಾಯ್ ಗೇಮ್ಸ್ ಎಲ್ಲ ತೊಗೊಬಂದಿದ್ದಾರೆ. ಇಬ್ಬರು ಎಂಜಾಯ್ ಮಾಡ್ತಿದ್ದಾರೆ. ಮಗಳಿಗೆ ಸಪ್ರೇಟು, ಮಗನಿಗೆ ಸಪ್ರೇಟ್ ಅಂತ ತಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮಗಳು ಬರ್ಡೇಲಿ ಗಿಫ್ಟ್ ಕೊಟ್ಟಾಗ ಮಗ ಡಿಸಪಾಯಿಂಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರಪ್ಪ ಅವನಿಗೂ ಒಂದಷ್ಟು ತೊಗೊಬಂದಿದ್ದಾರೆ. ಸೊ ಇಬ್ಬರು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಎಂಜಾಯ್ ಮಾಡಿ ಖುಷಿಯಾಗ್ಬಿಟ್ಟು, ಆ ಖುಷಿ ನಮಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅವರೇ ಕೇಳ್ತಾ ಇದ್ದ ನಂಗೊಂದು ಕುಡಿ ಅಂತ. ನಾನು ಪ್ರದೀಪಿಗೆ ಬೈತಾ ಇದ್ದೆ, ಇದೇ ಥರ 2 ತರಬೇಕಿತ್ತು, ನೀವು ಯಾಕೆ ಒಂದು ತೊಗೊಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಇಬ್ಬರು ಎಂಜಾಯ್ ಮಾಡ್ತಿದ್ರು ಆವಾಗ ಅಂತ. ಅವರಿಗೂ ಕೂಡ ವಾಚ್ ತೊಗೊಬಂದಿದ್ದಾರೆ. ಮೌರ್ಯನ ಖುಷಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತ ಅವನು. ಇದೊಂಥರ ಟಾಯ್ ವಾಚ್ ಅಂತಲೇ ಹೇಳ್ಬೋದು. ಆಟನೂ ಕೂಡ ಆಡ್ಬೋದು, ಹಾಗೆ ಟೈಮು ಕೂಡ ನೋಡ್ಬೋದು. ಅವನಿಗಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಅವನು. ಆ್ಯಕ್ಚುಲಿ ಇದನ್ನೆಲ್ಲ ಅವರು ಕೊಟ್ಟಾಗ ಮಕ್ಕಳು ಸಿಕ್ಕಾಪಟ್ಟೆ ಖುಷಿಪಟ್ಟು ಎಲ್ಲ ಮಾತಾಡ್ತಿದ್ರು. ಆ ಮಾತೆಲ್ಲನೇ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಬಟ್ ಅದನ್ನೆಲ್ಲ ನಾನು ವ್ಲಾಗಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು. ಸೊ ಯೂಟ್ಯೂಬ್ಗೆಲ್ಲ ವ್ಲಾಗಿಗೆಲ್ಲ ಮ್ಯೂಸಿಕ್ಕೆಲ್ಲ ನಾವು ಪ್ಲೇ ಮಾಡೋದೆಲ್ಲ ಹಾಕಿದ್ರೆ ಕಾಪಿರೈಟ್ ಕೊಡ್ತಾರೆ. ಸೊ ನನಗೆ ಇವಾಗ ಬೇಜಾರಾಗ್ತಿದೆ, ನಾನು ಸಾಂಗ್ನ ಆಫ್ ಮಾಡಬೇಕಿತ್ತು ಅಂತ. ಸೊ ಅವರು ಎಷ್ಟು ಖುಷಿಪಟ್ಟು ಎಂಜಾಯ್ ಮಾಡಿ ಕೆಲವೊಂದು ಮಾತೆಲ್ಲ ಹಾಡ್ತಿದ್ರು, ಅದನ್ನೆಲ್ಲ ರೆಕಾರ್ಡ್ ಮಾಡ್ಬೋದಿತ್ತು ಅಂತ ತುಂಬಾ ಬೇಜಾರಾಯಿತು ನನಗೆ. ಅವನಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ದ, ಗೊಂಬೆನೂ ಅಷ್ಟೇ ಸಖತ್ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು. ಬರ್ಡೇ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಬರ್ಡೇ ಆದಮೇಲಂತೂ ನಿಜವಾಗ್ಲೂ ಡಿಸಪಾಯಿಂಟ್ ಆಯಿತು, ಹರ್ಟ್ ಕೂಡ ಆಯಿತು. ಅದನ್ನು ಯಾಕೆ ಅಂತ ಹೇಳ್ತೀನಿ. ಬ್ಲಾಗ್ನ ಯಾರು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಆವಾಗ ಯಾಕೆ ನಮಗೆ ಬೇಜಾರಾಯಿತು ಅಂತ ನಿಮಗೆ ಹೇಳ್ತೀನಿ.
ಸೊ ಇದು ಗೊಂಬೆಗೆ ವಾಚ್, ಮೌರಿಂಗ್ಗೆ ಮತ್ತು ಗೊಂಬೆಗೆ ಟಾಯ್ ವಾಚು, ಸಪ್ರೇಟ್ ಬೇರೆ ವಾಚ್ ಇದೆ. ಆ್ಯಂಡ್ ಇದು ಟಾಯ್ ವಾಚ್ ಅವಳಿಗೆ ಕೊಟ್ಟಿರೋದು. ಈಗ ಗಿಫ್ಟ್ ಕೊಟ್ಟಾದಮೇಲೆ ಸೈಕಲ್ನ ಕೊಡ್ಬೇಕಾದ್ರೆ ಮತ್ತೆ ಅವಳಿಗೆ ಅವರಪ್ಪ ಕ್ಲೋಸ್ ಇಯರ್ ಹೈ ಮಾಡು, ಸರ್ಪ್ರೈಸ್ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು. ಆವಾಗಲೇ ಸೈಕಲೆಲ್ಲ ತೊಗೊಂಬಂದು ರೂಮ್ಗೆ ಇಟ್ಟಿದ್ರು, ಬಟ್ ಅವಳು ಅದನ್ನು ನೋಡಿರಲಿಲ್ಲ. ಸೊ ಇವಾಗ ಸೈಕಲ್ ಮುಂದೆ ಕರ್ಕೊಂಡು ಹೋಗ್ತಿದ್ದೀವಿ. ಸೊ ಅವಳು ಎಂಜಾಯ್ ಮಾಡಲು ಖುಷಿ ಪಟ್ಲು. ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿದ್ದಾಳೆ. ಆವಾಗಲೇ ಸೈಕಲ್ ತೊಗೊಂಡು ಓಡ್ಸೋಕ್ಕೆ ನಿಂತಿದ್ದಾಳೆ, ಬಟ್ ಇನ್ನೂ ಅವಳು ಸೈಕಲ್ ಓಡಿಸೋದೇ ಕಲ್ತಿಲ್ಲ. 2 ಇಯರ್ಸ್ ಇದ್ದಾಗಲೇ ನಾವು ಒಂದು ಸೈಕಲ್ನ ಕೊಡಿಸಿದ್ವಿ, ಬಟ್ ಅವತ್ತಿಂದ ಇವತ್ತಿನವರೆಗೂ ಅವಳು ವಿತೌಟ್ ಸಪೋರ್ಟ್ ಸೈಕಲ್ ತುಳಿಯೋದು ಕಲಿತೇ ಇಲ್ಲ. ಅವಳಿಗೆ ಆ ಕಡೆ ಈ ಕಡೆ ಇನ್ನೊಂದು ಎಕ್ಸ್ಟ್ರಾ ವೀಲ್ಸ್ ಎಲ್ಲ ಬರುತ್ತಲ್ಲ, ಅದಿದ್ದರೆ ಆರಾಮಾಗಿ ತುಳಿತಾಳೆ. ಅದಿಲ್ಲ ಅಂದರೆ ಅವಳಿಗೆ ಸೈಕಲ್ ತುಳಿಯೋಕ್ಕೆ ಬರಲ್ಲ. ಸೊ ಇದರಲ್ಲಿ ಕಲೀಲಿ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ನೋಡಬೇಕು ಕಲಿತಾಳೆ ಏನು ಅಂತ. ಸೈಕಲ್ ನೋಡಿದ ತಕ್ಷಣ ಫುಲ್ ಖುಷಿ ಆದಳು. ಅವ್ರ ಅಪ್ಪನೂ ಕೂಡ ಅವಳ ಜೊತೆ ಸೈಕಲ್ನ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಹಾಗೆ ಕೆಲವೊಂದಷ್ಟು ಫೋಟೋಸ್ನೆಲ್ಲ ತೆಗೆದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರ ಫೋಟೋಸ್ ಇದ್ದರೆ ಯಾವಾಗಲಾದ್ರು ಡಿಲೀಟ್ ಆಗ್ಬಿಡ್ಬೋದು. ಬಟ್ ಈ ಥರ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದರೆ ಯಾವಾಗಲೂ ಇರುತ್ತೆ. ಅವಳು ದೊಡ್ಡವಳಾದಾಗೆಲ್ಲ ನೋಡ್ತಾಳೆ, ಎಂಜಾಯ್ ಮಾಡ್ತಾಳೆ. ನನ್ನ ಇಂಟೆನ್ಷನ್ ಇಷ್ಟೇ. ನನ್ನ ಇಬ್ಬರು ಮಕ್ಕಳದು ಅಷ್ಟೇ, ಬರ್ಡೇ ಆಗಿರ್ಬೋದು, ಏನೇ ಬ್ಲಾಗ್ನ ನಾನು ಶೇರ್ ಮಾಡ್ತಿದ್ದೀನಿ ಅದೆಲ್ಲ ನಮಗೆ ದೊಡ್ಡವರಾದಾಗ ನನ್ನ ಮಕ್ಕಳು ನೋಡಿದಾಗ ಅದು ತುಂಬ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ನೋಡಬೇಕು ದೊಡ್ಡವರಾದಾಗ ಇದನ್ನೆಲ್ಲ ನೋಡ್ತಾರಾ ಇಲ್ವಾ ಗೊತ್ತಿಲ್ಲ. ನೋಡ್ತಾರೆ ಅಂತ ಅನ್ಕೋತೀನಿ. ಯಾಕೆ ಅಂತ ಯಾವಾಗಲಾದ್ರೂ ಒಂದ್ಸಲ ನೋಡಿದಾಗ, ಅಥವಾ ನಾವೇ ನನ್ನ ಮಕ್ಕಳು ಬರ್ಡೇನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡಿದಾಗ ಈ ಥರ ಬ್ಲಾಗ್ಸ್ ಎಲ್ಲ ತುಂಬ ಖುಷಿಯಾಗುತ್ತೆ. ಅವ್ರಿಗೆ ತುಂಬ ಇಷ್ಟವಾದಂಥ ಗಿಫ್ಟ್ ಅಂತಲೇ ಹೇಳ್ಬೋದು. ಅವ್ರ ಅಪ್ಪ ಸರ್ಪ್ರೈಸ್ ಮಾಡ್ತಿದ್ದಾರೆ. ಅವ್ನಿಗೆ ಯಾವಾಗಲೂ ಹೆಲಿಕಾಪ್ಟರು, ಏರೋಪ್ಲ್ಯಾನ್ಸು, ಡ್ರೋನ್ ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಕೇಳ್ತಾ ಇದ್ದ, ಅಪ್ಪ ನನಗೆ ರಿಮೋಟ್ ಬೇಕು, ಹೆಲಿಕಾಪ್ಟರ್ ಬೇಕು, ಡ್ರೋನ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಅವ್ರ ಅಕ್ಕನ ಬರ್ಡೇ ದಿನ ಅವನಿಗೂ ಕೂಡ ಒಂದಷ್ಟು ಗಿಫ್ಟ್ ಎಲ್ಲ ತಂದಿದ್ದಾರೆ. ಅದರಲ್ಲಿ ಇದು ಎಷ್ಟು ದಿನ ಬರುತ್ತೋ ನನಗಂತೂ ಗೊತ್ತಿಲ್ಲ. ಸಖತ್ ಎಂಜಾಯ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಅವನಿಗಂತೂ ಖುಷಿ ಆಯಿತು. ಆ್ಯಕ್ಚುಲಿ ರಿಮೋಟೆಲ್ಲ ಅವನೇ ಪ್ರೆಸ್ ಮಾಡ್ತಿದ್ದಾನೆ. ಅವರಪ್ಪ ಹೇಳ್ಕೊಡ್ತಿದ್ರು, ಅವ್ನು ಮಾಡ್ತಿದ್ದಾನೆ. ನನ್ನ ಇಬ್ಬರು ಮಕ್ಕಳು ಒಂದು ಖುಷಿಯಾಗಿ ನೋಡ್ತಿದ್ದಾರೆ. ನನಗಂತೂ ನನ್ನ ಇಬ್ಬರು ಮಕ್ಕಳದು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಯಾವಾಗಲೂ ಅಷ್ಟೇ ಅವ್ರಿಗೆ ಥರ ಏನಾದ್ರು ಪ್ಲ್ಯಾನ್ ಮಾಡ್ತಿರ್ತೀನಿ. ಬರ್ಡೇಗಾಗಿರ್ಬೋದು, ಫೆಸ್ಟಿವಲ್ಗಾಗಿರ್ಬೋದು, ಅವ್ರು ಖುಷಿಯಾಗಿರಬೇಕು ಅಂತ ಹೇಳ್ಬಿಟ್ಟು. ನಾನಷ್ಟೇ ಅಲ್ಲ, ಎಲ್ಲ ಪೇರೆಂಟ್ಸ್ ಕೂಡ ಅವ್ರ ಮಕ್ಕಳಿಗೆ ಇಷ್ಟೇ ಪ್ರಯಾರಿಟಿ ಕೊಡ್ತಾರೆ. ಆ್ಯಂಡ್ ಇಷ್ಟೇ ಕೇರ್ ಆ್ಯಂಡ್ ಲವ್ ಕೂಡ ಕೊಡ್ತಾರೆ. ಇವಾಗ ನನ್ನ ಮಗಳು ಸ್ನಾನ ಎಲ್ಲ ಆಯಿತು, ರೆಡಿಯಾಗಿದ್ದಾಳೆ. ಸ್ಕೂಲ್ಗೆ ಹೋಗ್ಬೇಕು ಇವಾಗ. ಸ್ಕೂಲ್ಗೆ ಸಪ್ರೇಟ್ ಬಟ್ಟೆ ಆ್ಯಂಡ್ ಸೆಲೆಬ್ರೇಷನ್ಗೆ ಬೇರೆ ಬಟ್ಟೆ ಅಂತೆಲ್ಲ ತೊಗೊಬಂದಿದ್ದೀನಿ. ಹಾಗೆ ಇದು ನನ್ನ ಮಗಳು ಸ್ಕೂಲ್ಗೆ ಫ್ರೆಂಡ್ಸ್ಗೆ ಅಂತ ಹೇಳಿ ತೊಗೊಂಡಿರುವಂಥ ಚಿಕ್ಕಿ. ಇದು ಸ್ಕೂಲಲ್ಲಿರೋ ಎಲ್ಲ ಫ್ರೆಂಡ್ಸ್ಗೆ ಕೊಡ್ತಾಳೆ. ಹಾಗೆ ಟೀಚರ್ಸ್ಗೆ ಮತ್ತು ವ್ಯಾನ್ ಡ್ರೈವರ್, ಮೇಡ್ಗೆಲ್ಲ ಸಪ್ರೇಟ್ ಸ್ವೀಟ್ಸು, ಮಿಕ್ಸ್ಚರು, ಚಿಕ್ಕಿ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಈ ಥರ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಈಗ ಏನಾಗುತ್ತೆ, ಅವಳು ಎಲ್ಲನೂ ಈಸಿಯಾಗಿ ಒಂದು ಬ್ಯಾಗಲ್ಲಿ ಈ ಥರ ಇಟ್ಟರೆ ಎಲ್ಲನೂ ಈಸಿಯಾಗಿ ಅವಳಿಗೆ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಆ ಥರ ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ಅವ್ರ ತಾತ ಯಾವುದೋ ಮದುವೆಗೆ ಹೋಗ್ತಾಯಿದ್ರು, ಬೇಗ ಹೊರಡಬೇಕಿತ್ತು. ಸೊ ನನ್ನ ಮೊಮ್ಮಗಳು ಇನ್ನೂ ಬಂದಿಲ್ಲ ಅಂತೇಳಿ ರೂಮ್ಗೆ ಬಂದು ಅವಳಿಗೆ ವಿಶ್ ಮಾಡಿದ್ರು. ತಲೆ ಸಿಕ್ಕಡಿ ಎಲ್ಲನೂ ಅವಳೆಲ್ಲ ರೆಡಿ ಆದಮೇಲೆ ಎಲ್ಲ ಪ್ಯಾಕ್ ಎಲ್ಲ ಮಾಡಿದ್ವಿ. ಹಾಗೆ ಇವತ್ತೇ ಅವಳ ಕೈಲಿ ಸೈಕಲ್ಗೆ ಪೂಜೆ ಮಾಡಿಸೋಣ ಅಂತ ಹೇಳಿ ಸೈಕಲ್ನೆಲ್ಲ ರೂಮಿಂದ ತೊಗೊಂಬರ್ತಿದ್ದಾರೆ. ಹಾಗೆ ಅವರಪ್ಪ ನನ್ನ ಮಗಳಿಗೆ 6 ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ನೀನು ಸೈಕಲ್ ಕಲಿಬೇಕು, ಇಲ್ಲಾಂದರೆ ಬೇರೆ ಯಾರಿಗಾರು ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಅವಾಗಾದರೂ ಕಲಿತಾಳೆ ಅಂತ. ನೋಡಬೇಕು ಏನು ಮಾಡ್ತಾಳೆ ಅಂತ. ಅವಳಿಗೆ ಸ್ವಲ್ಪ ಭಯ ಇದೆ ಕಲಿಯೋಕ್ಕೆ. ಟೈಮ್ ತೊಗೊಂಡು ಕಲಿತಾಳೆ ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ 8:20ಗೆ ವ್ಯಾನ್ ಬರುತ್ತೆ, ಸ್ಕೂಲ್ ಬಸ್ ಬರುತ್ತೆ. ಸೊ ಹಂಗಾಗಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸ್ಕೂಲೆಲ್ಲ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ಕೂಲೆಲ್ಲ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಇವಾಗ ಸಿಂಪಲಾಗಿ ಮನೇಲೇ ಪೂಜೆ ಮಾಡಿಸ್ತಾ ಇದ್ದೀನಿ. ಹಾಗೆ ಕೂಡ ಸೈಕಲ್ಗೂ ಕೂಡ ಅವಳ ಕೈಲಿ ಪೂಜೆ ಎಲ್ಲ ಮಾಡಿಸಿ ಆದಮೇಲೆ ಸ್ಕೂಲ್ಗೆ ಕಳ್ಸೋಣ ಅಂತ ಅಂದ್ಕೊಂಡು ಮಾಡಿಸ್ತಾ ಇದ್ದೀನಿ. ಒಂದು ಕಡೆ ನನ್ನ ಮಗಳು ದೇವ್ರ ಪೂಜೆ ಮಾಡ್ತಾಯಿದೆ, ಇನ್ನೊಂದು ಕಡೆ ಅಪ್ಪ ಮಗ ಇಬ್ಬರು ಸೇರಿಕೊಂಡು ಸೈಕಲ್ಗೆ ಪೂಜೆ ಮಾಡೋಕ್ಕೆ ಅಂತೇಳಿ ರೆಡಿ ಮಾಡ್ತಿದ್ದಾರೆ. ನನ್ನ ಮಗನೂ ಅಷ್ಟೇ ಜೊತೆ ಸೇರಿಕೊಂಡು ಅವ್ರ ಅಪ್ಪನ ಜೊತೆ ಸೇರಿಕೊಂಡು ಎಲ್ಲ ಕೆಲಸನ ಹೆಲ್ಪ್ ಮಾಡ್ತಿದ್ದಾನೆ. ತರಲೆ ನನ್ನ ಮಗ ಸದ್ಯ ಏನೂ ಮಾಡಿದೆ ಆರಾಮಾಗಿ ಕೂತಿದ್ದಾನಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ಸುಮ್ಮನೆ ಒಂದು ಕಡೆ ಹುಡುಗ ಅಂತೂ ಖಂಡಿತ ಅವನಲ್ಲ. ಸೊ ನನ್ನ ಮಗ ನೋಡಿ ಅಲ್ಲೂ ಟಾಯ್ ಹಿಡ್ಕೊಂಡಿದ್ದಾನೆ. ಅವ್ನು ಪೂಜೆ ಮಾಡಿಸೋ ಟೈಮಲ್ಲೂ ಜೊತೆಲೆ ಟಾಯ್ ಎಲ್ಲ ಹಿಡ್ಕೊಂಡು ಆಟ ಆಡ್ತಿದ್ದ. ಸೊ ಫೈನಲಿ 3 ಜನ ಸೇರಿ ಪೂಜೆ ಮಾಡಿದ್ರು. ಚೆನ್ನಾಗಿ ಪೂಜೆ ಮಾಡಿದ್ರು. ಖುಷಿಯಾಯಿತು ನನ್ನ ಮಗ ಅಷ್ಟು ನೀಟಾಗಿ ಸಪೋರ್ಟ್ ಮಾಡ್ತಿದ್ದಾನಲ್ಲ ಅಂತ. ಯೂಶ್ವಲಿ ನಾವು ಏನಾರು ಈ ಥರ ಮಾಡ್ತೀವಿ ಅಂತ ಹೇಳಿದಾಗ ನನ್ನ ಮಗ ಸ್ವಲ್ಪ ಅಳೋದು ಅದೆಲ್ಲ ಕಿರಿಕ್ ಮಾಡ್ತಾ ಇರ್ತಾನೆ. ಬಟ್ ಅವತ್ತಂತೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ದೆ. ಹಾಗೆ ನಾವು ನಮ್ಮ ಕಡೆ ಏನಾದರೂ ಪೂಜೆ ಯಾವುದಾದ್ರೂ ಗಾಡಿ ಅಥವಾ ಸೈಕಲ್ ಏನಾದ್ರು ಹೊಸ್ದಾಗಿ ತೊಗೊಂಡಿದ್ರೆ ಮನೇಲಿ ಯೂಶ್ವಲಾಗಿ ಸಿಗುವಂಥ ಸ್ವೀಟ್ ಅಂದರೆ ಕಡಲೆ ಸಕ್ಕರೆ, ಅದನ್ನೇ ನಾವು ಯಾವಾಗಲೂ ಮಾಡೋದು. ಸೊ ಹಾಗಾಗಿ ಇಲ್ಲೂ ಕೂಡ ನಾನು ಕಡಲೆ ಸಕ್ಕರೆ ಎಲ್ಲ ಇಟ್ಟಿದ್ದೀನಿ. ಸೊ ಕಡಲೆ ಸಕ್ಕರೆ ಎಲ್ಲನೂ ಸ್ವಲ್ಪ ಗಾಡಿ ಮೇಲೆ ಹಾಕಿಬಿಟ್ಟು ಅವರು ಕೂಡ ತಿಂತಾ ಇದ್ದಾರೆ. ಹಾಗೆ ಇದು ನನ್ನ ಮಗಳ ಔಟ್ಫಿಟ್. ಸ್ಕೂಲ್ಗೆ ನನ್ನ ಮಗಳು ರೆಡಿಯಾಗಿರೋದು ಈ ಥರ. ಸ್ಕೂಲ್ಗೆ ಸೆಲೆಬ್ರೇಷನ್ಗೆ ಅಂತೇಳಿ ಸಪ್ರೇಟ್ ಬಟ್ಟೆ ತೊಗೊಂಡಿದ್ದೆ.
ಅವಳ ಔಟ್ಫಿಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಪಿಂಕ್ ಕಲರ್ ತೊಗೊಂಡಿದ್ದೀನಿ ಆ್ಯಂಡ್ ವೈಟ್ ಕಲರ್ ತೊಗೊಂಡಿದ್ದೀನಿ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು. ನನ್ನ ಮಗನಿಗೂ ಕೂಡ ಸಪ್ರೇಟ್ ಬಟ್ಟೆ ನಾನು ತೊಗೊಂಡಿದ್ದೀನಿ. ಇವಾಗ ಸ್ಕೂಲ್ ಬಸ್ ಬರುತ್ತೆ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ಕೂಲ್ ಬಸ್ಗೋಸ್ಕರ ಯಾವಾಗಲೂ ಹಿಂಗೆ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ವೆಯ್ಟ್ ಮಾಡಲೇಬೇಕು. ನಾವು ರೋಡ್ ಹತ್ರ ಬಂದು ಮನೆ ಹತ್ರ ಎಲ್ಲ ಬರೋಲ್ಲ, ಇಲ್ಲಿ ಒಂದು 50 ಮೀಟರ್ಸ್ ದೂರದಲ್ಲಿ ಬರುತ್ತೆ, ಅಲ್ಲೋಗಿ ನಾವು ನಿಂತ್ಕೊಬೇಕು. ಸೊ ಫೈನಲಿ ಸ್ಕೂಲ್ ಬಸ್ ಕೂಡ ಬರ್ತಾ ಇದೆ ಆ್ಯಂಡ್ ಅವ್ರಿಗೆ ಖುಷಿ, ಯಾಕಂದರೆ ನಾವು 15 ಡೇಸಿಂದ ಊರಿಂದ ಕಳಿಸ್ತಾ ಇದ್ದೆ. 15 ಡೇಸಿಂದ ಅವಳು ಮಂಡ್ಯದಲ್ಲಿ ಬಂದಿರಲಿಲ್ಲ. ವ್ಯಾನ್ ಅವ್ರಿಗೇ ತುಂಬ ಖುಷಿ ಆಯಿತು ಅವಳನ್ನ ನೋಡ್ಬಿಟ್ಟು. ಹಿಂದಿನ ದಿನ ನಾನು ಬರ್ತಿದ್ದೀನಿ ಅಂತೇಳಿ ಕಾಲ್ ಮಾಡಿದ್ದೆ. ಸೊ ಖುಷಿ ಆಯಿತು. ಅವರು ತುಂಬ ಚೆನ್ನಾಗಿ ವ್ಯಾನಲ್ಲಿ ನಗ್ನಗ್ತಾ ಮಾತಾಡಿಸ್ತಾರೆ. ಡ್ರೈವರ್ ಆಗಿರ್ಬೋದು, ಮೇಡ್ ಆಗಿರ್ಬೋದು, ತುಂಬಾ ಖುಷಿ ಆಗುತ್ತೆ. ಸ್ಕೂಲ್ ಬ್ಯಾಗು ಇದು ಸ್ಕೂಲ್, ಇಲ್ಲಿ ಬಸ್ಸಲ್ಲಿ ಮಕ್ಕಳು ಕೊಡ್ತೀವಿ. ಇದು ಲಂಚ್ ಬ್ಯಾಗ್, ಇದು ಸ್ವಲ್ಪ ನೀವೇ ತಗೊಂಡು ಕ್ಲಾಸಿಗೆ ಕೊಡ್ತೀವಿ. ವೆಯ್ಟ್ ನೀವೇ ಸ್ಕೂಲಿಗೆ ಕೊಟ್ಕೊಡಿ ಮಗಳೇ. ಹೋಗಿದ ತಕ್ಷಣ ಫ್ರೆಂಡ್ಸ್ ಎಲ್ಲ ಫುಲ್ ಸರೌಂಡ್ ಅವಳ ಸುತ್ತ ನಿಂತ್ಕೊಂಡು ಖುಷಿಯಿಂದ ಮಾತಾಡಿಸ್ತಿದ್ರು. ತುಂಬ ದಿನ ಆಗಿತ್ತಲ್ಲ ಅವಳು ಬಂದು. ಸೊ ಸ್ಕೂಲೆಲ್ಲ ಮುಗಿಸ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಓಡ್ತಾ ಇದ್ದೀವಿ. ಕಾಣಿಸ್ತಿಲ್ವಾ ಈಗ ಈಗ ನನ್ನ ಮಗಳಿಗೆ ಸ್ಕೂಲಲ್ಲಿ ಅಸೆಂಬ್ಲಿ ಇತ್ತು. ಅಸೆಂಬ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಬಸ್ ಲೇಟಾಗಿ ಹೋಗಿರೋದ್ರಿಂದ ಅಸೆಂಬ್ಲಿ ಮಿಸ್ ಆಗಿದೆ. ಅಸೆಂಬ್ಲಿ ಇದ್ದಿದ್ರೆ ಪ್ರಿನ್ಸಿ ಅವಳಿಗೆ ಗ್ರೀಟಿಂಗ್ ಕಾರ್ಡ್ ಕೊಡ್ತಾ ಇದ್ರಂತೆ. ಸೊ ಪರವಾಗಿಲ್ಲ, ಅವಳು ಸ್ಕೂಲಲ್ಲೇ ಅವಳ ಫ್ರೆಂಡ್ಸ್ ಎಲ್ಲ ಗ್ರೀಟಿಂಗ್ ಕಾರ್ಡ್ ಎಲ್ಲ ಮಾಡಿ ಕಳಿಸಿದ್ದಾರೆ. ಅದಂತೂ ನನ್ನ ಮಗಳು ತುಂಬ ಹಾಗೆ ಇಲ್ಲಿ ಓದ್ತಿದ್ದಾಳೆ ಅವಳು. ಸೊ ಏನೆಲ್ಲ ಬರ್ದು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ, ಹೇಳು ಜೋರಾಗೆ. Happy birthday, Nishika. You are my best friend. ಪೆನ್ ಪೆನ್ಸಿಲ್ ಗಿಫ್ಟ ಕೊಡು, ಇಲ್ಲಿ ಈ ಕಡೆ ಇರಮ್ಮ. ಅದೇ ಮಡ್ಗು ಮಗನೇ ಎಲ್ಲ ನಿಮ್ಮ ಅಕ್ಕ ಜೋರಾಗಿ ಹೇಳು, ಕೇಳಿಸಲ್ಲ. Adish. ಅದೀಶಾನ Nishika, many more happy birthday. Nishika, you coming to the school first day. I lovely Nishika. Happy birthday, Nishika. You helping me in everything. Thank you. ಶ್ವಿಕಾ Small book. ತೋರಿಸಿ. Paper book. Small. ಕುಡಿಲಿ. ಅದ್ರಲ್ಲಿ ಅಕ್ಷರಗಳು ಇರ್ಬೇಕಾಯ್ತು. ಕ್ಯೂಟ್. ಯಾರು ಕೊಟ್ಟಿದ್ದು? ಯಶ್ವಿಕನಾ? ಕೂಡ ಹಬ್ಬಕ್ಕೆ ತೋರಿಸ್ತೀನಿ. ಸೊ ಅದಷ್ಟು ನನ್ನ ಮಗಳಿಗೆ ಫ್ರೆಂಡ್ಸ್ ಎಲ್ಲ ಕೊಟ್ಟಿರೋ ಅಂಥದ್ದು ಗಿಫ್ಟ್ ಮಾಡಿ, ಅಂದರೆ ಲೈಕ್ ಗ್ರೀಟಿಂಗ್ ಕಾರ್ಡ್ ಥರ ಎಲ್ಲ ಬರೆದು. ಸೊ ಬುಜ್ಜಿ ಮಲ್ಕೊಂಡಿದ್ಲು. ಅವಳು ಬಸ್ಸಲ್ಲಿ ಬಂದರು ಮಂಡ್ಯದವರೆಗೂ ಬಂದಾಗ ಅವಳು ಎಲ್ಲಿ ಬರ್ತಿದ್ದೀನಿ ಅನ್ನೋ ಐಡಿಯಾ ಎಲ್ಲ ಮಲ್ಕೊಂಡಿದ್ಲು ಆರಾಮಾಗೆ. ಸೊ ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಅವಳು ಎದ್ಲು. ಎದ್ದಿದ ತಕ್ಷಣ ಅವಳಿಗೆ ಶಾಕು, ಎಲ್ಲಿ ಬರ್ತಿದ್ದೀನಿ ಅಂತ ಅವಳಿಗೆ. ಸೊ ಹೆಂಗೆ ನೋಡ್ತಾ ಇರ್ಬೋದು ನೀವೇ. ಹೆಂಗಿದೆ ಬೆಟ್ಟ? 5:30 ಬಸ್ಗೆ ಬರೋದಾದ್ರೆ ಬನ್ನಿ. ಸೂಪರ್ ಆಗಿದ್ಯಾ? ಇಷ್ಟ ಆಯ್ತಾ ಬೆಟ್ಟ? ಏನಿವತ್ತು? ಅಕ್ಕಂದ ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಬರ್ಡೇ ಅಕ್ಕ. ಸರಿ ಆಯ್ತು. ಬೆಟ್ಟ ಇಲ್ಲಿ ಸರಿ
ಇವತ್ತು ಗುರುವಾರ ಆಗಿರೋದ್ರಿಂದ ರಶ್ ಏನು ಅಷ್ಟು ಆಗಿರಲ್ಲ ಅಂತ ಅನ್ಕೋತೀನಿ. ಬಟ್ ಚಾಮುಂಡಿ ಬೆಟ್ಟದಲ್ಲಿ ಯಾವಾಗಲೂ ಜನಗಳಿರ್ತಾರೆ. ಬಟ್ ನೋಡಬೇಕು ರಶ್ ಇರುತ್ತಾ ಏನೋ ಅಂತ ಹೇಳ್ಬಿಟ್ಟು ಇದಾದಮೇಲೆ ನಾವು ಬೇಗ ಹೋಗಬೇಕು. ಯಾಕಂದರೆ ನನ್ನ ತಮ್ಮ ಸೆಲೆಬ್ರೇಷನ್ ಮಾಡ್ಸೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದಾನೆ ಮದ್ದೂರಲ್ಲಿ. ಸೊ ಹಂಗಾಗಿ ನಾವು ಬೇಗ ಹೋಗಬೇಕು. ಗೊತ್ತಿಲ್ಲ ಎಷ್ಟು ಬೇಗ ಹೋಗ್ತೀವಿ ಏನು ಕತೆ ಅಂತ ಹೇಳ್ಬಿಟ್ಟು. ತುಂಬ ಏನು ರಶ್ ಇರಲಿಲ್ಲ. ಒಂದು 30 ಮಿನಿಟ್ಸ್ಗೆಲ್ಲ ನಮಗೆ ಆರಾಮಾಗಿ ದರ್ಶನನೇ ಆಯಿತು. ತುಂಬ ಚೆನ್ನಾಗಾಯಿತು. ಇಲ್ಲಿ ನೋಡ್ತಾ ಇರ್ಬೋದು ಲಡ್ಡು ಬೇಕಂತೆ ನನ್ನ ಮಗ ನನ್ನ ಮಗಳಿಬ್ರಿಗೂ. ಫಸ್ಟ್ ಟೈಮ್ ನನ್ನ ಮಗಳು ಲಡ್ಡು ತೆಗೆಸ್ಕೊಂಡಿದ್ದಾಳೆ ಬೇಕು ನನಗೆ ಅಂತ ಹೇಳ್ಬಿಟ್ಟು. ನನ್ನ ಮಗನಿಗೆ ಸ್ವೀಟ್ಸ್ ಅಂದರೆ ಇಷ್ಟ. ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಲಡ್ಡು ಕೊಡ್ತಾರೆ. ಅವ್ನು ಫುಲ್ ಪ್ಯಾಕೇ ಬೇಕು ನನಗೆ ಕೊಡಿ ಅಂತ. ನನ್ನ ಮಗ ನನ್ನ ಮಗಳಿಬ್ಬರು ಕೂಡ ಆರ್ಗ್ಯೂ ಮಾಡ್ತಾಯಿದ್ರು ನನಗೆ ಬೇಕು ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಗೊಂಬೆ ಲಡ್ಡು ಬೇಕು ಅಂತ ತೆಗೆಸ್ಕೊಂಡಿರೋದು. ಯೂಶ್ವಲಿ ಅವಳಿಗೆ ಸ್ವೀಟ್ಸ್ ಅಂದರೆ ಯಾವುದೂ ಅಷ್ಟು ಇಷ್ಟ ಆಗಲ್ಲ ಅಂತಲ್ಲ, ತಿನ್ನೋದೇ ಇಲ್ಲ ಅವಳು, ಕಡಿಮೆ ತಿನ್ನೋದು. ನಾವು ಫೋರ್ಸ್ಫುಲ್ಲಾಗಿ ಕೊಟ್ಟರೆ ಅಷ್ಟೇ. ನೋಡ್ತಾ ಇರ್ಬೋದು ಹೆಂಗೆ ಕುಂದಾಡ್ಕೊಂಡು ಖುಷಿಯಾಗಿ ಹೋಗ್ತಿದ್ದಾಳೆ ಅಂತ. ಸಖತ್ ಎಂಜಾಯ್ ಮಾಡಲು ಬರ್ಡೇ ಅಂತಲೇ ಹೇಳ್ಬೋದು ಅವಳು. ಈ ವರ್ಷ ಬರ್ಡೇಲಿ ಅವ್ರು ಚಿಕ್ಕಿರೋದು ಅವಳಿಗೆ ತುಂಬಾ ಜಾಸ್ತಿ ಖುಷಿಯಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಮೌರ್ಯ ಬೇಬಿ ಅವರು ಲಡ್ಡು ಎಷ್ಟು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿ ಗೊತ್ತಿದ್ದಾರೆ ಅಂತ. ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು. ಇವಾಗ ಹೊರಟಿದ್ದೀವಿ. ಇವಾಗ ಹೋಗ್ಬೇಕಾದ್ರೆ ನಾವು ಆನ್ ದ ವೇ ಕೇಕೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ನನ್ನ ತಮ್ಮ 7ಗೆ ಅಂತ ಹೇಳಿ ಬುಕ್ ಮಾಡಿದ್ದ. ಆಲ್ಮೋಸ್ಟ್ ನಾವು ಮನೆಗೆ ಹೋಗೋಷ್ಟಲ್ಲ 8 o'clock ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮನೆಗೆ ಹೋಗಿ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಆಮೇಲೆ ಸೆಲೆಬ್ರೇಷನ್ ಮಾಡಿಸ್ಬೇಕು. ಸೊ ಆಲ್ಮೋಸ್ಟ್ 8:30 ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಒನ್ ಟೈಮ್ ಲೇಟ್ ಆಗಿಬಿಡುತ್ತೆ. ಒಂಚೂರು ಬೇಕು ಮಗನೇ, ಒಂಚೂರು ಇರ್ಲಿ ಮಗನೇ. ನನ್ನ ಮಗ ಗಲಾಟೆ ಮಾಡ್ತಿದ್ದ ಅಂತೇಳಿ ಅವರಪ್ಪ ಹೋದ್ರು. ಹಾಗಾಗಿ ನನ್ನ ಮಗ ಹೇಳ್ತಿದ್ದ ಬುಜ್ಜಿ ಹೇಗೆಲ್ಲ ಸಪೋರ್ಟ್ ಮಾಡ್ತಿದ್ದಾಳೆ, ಅವ್ರ ಮಾಮನ್ ಬೈತಿದ್ದಾಳೆ ಅಂತ ನೋಡಿ. ನೀನು ಬೇಜ ಮಾಡ್ಕತ್ತೀಯಾ? ಯಾಕೆ ಬೇಜ ಮಾಡ್ಕತ್ತೀಯಾ ನೀನು? ಬೇಜ ಮಾಡ್ಕಲಿ ಇಲ್ಲ ಹೊಡಿಯಲ್ಲ. ಆಯ್ತು ನೀನ್ ಬೇಜ ಮಾಡ್ಕತ್ತೀಯಾ? ಯಾಕೆ? ಮತ್ತೆ ಅಷ್ಟೇನಾ? ಸಿಂಪಲು. ಅಪ್ಪ ಕ್ಲಿಪ್ ಹಾಕ್ಬಿಟ್ಟು ನನಗೆ ಎರಡು ಕಟ್ಟಾಕ್ತೀಯಾ? ಅಪ್ಪ ಜಾಸ್ತಿ ಕಟ್ಟಾಕ್ತೀನಿ. ಆಗ ನೀನು ಹೆಂಗ್ ಬೈಕಾಯ್ತದೆ? ಇಲ್ಲ ಹೊಡಿಯಲ್ಲ. ಹಂಗೆ ಆಡ್ಬೇಕು. ಆಯ್ತು ನಾನು ಹೊಡಿಯಲ್ಲ. ಸಾರಿ. ನಾವು ಮನೆಗೆ ಬಂದಾಗಲೇ 8 ಗಂಟೆ ಆಗಿತ್ತು. 10 ಮಿನಿಟ್ಸ್ ಕೊಟ್ಟಿದ್ರು. ಪ್ರದೀಪ್ ನಿಮ್ಮ ಅಷ್ಟು ಬೇಗ ರೆಡಿ ಆಗೋಕ್ಕಾಗತ್ತಾ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ನಾವು 10 ಮಿನಿಟ್ಸಲ್ಲೇ ನನ್ನ ಮಗಳನ್ನೆಲ್ಲ ರೆಡಿ ಮಾಡ್ಕೊಂಡು ನಾವು ಹೊರಟಿದ್ದೀವಿ. ಇವಾಗ ಹೊರಟಿರೋದು ಸೆಲೆಬ್ರೇಷನ್ ಮಾಡಿಸೋದಕ್ಕೆ ಅಂತ ಹೇಳಿ ಬರ್ಡೇಗೆ. ಡ್ರೀಮ್ ಸೆಲೆಬ್ರೇಷನ್ ಅಂತ ಮದ್ದೂರಲ್ಲಿದೆ. ಸೊ ಅಲ್ಲಿ ನಾವು 7ಗೆ ಅಂತ ಹೇಳಿ 8:30ಗೆ ಹೋದ್ವಿ. ತುಂಬ ಲೇಟಾಗಿತ್ತು. ನನ್ನ ತಮ್ಮ ಫೈನಲಾಗಿ ಡೆಕೋರೇಷನ್ ಎಲ್ಲ ಹೇಳಿ ನೀಟಾಗಿ ಮಾಡಿಸಿದ್ದ. ತುಂಬ ಖುಷಿಯಾಯಿತು. ಚೆನ್ನಾಗಿ ಬಂದಿತ್ತು ಡೆಕೋರೇಷನ್. ಹಾಗೆ ನನ್ನ ಮಗಂದು ನನ್ನ ಮಗಳು ಬುಜ್ಜಿದು ನಾವು ಎಲ್ಲ ಇಲ್ಲೇ ಸೆಲೆಬ್ರೇಟ್ ಮಾಡಿಸಿದ್ವಿ. ಸೊ ಹಂಗಾಗಿ ಇಲ್ಲೇ ಕೂಡ ಮಾಡಿಸೋಣ ಅಂತ ಹೇಳಿ ಮಾಡಿಸಿದ್ವಿ. ಚೆನ್ನಾಗಿ ಬಂದಿದೆ. ನಿಶಿಕಾ ಅಂತಿದೆ. ನಿಶಿಕಾ ಗೌಡ ಇರಬೇಕಿತ್ತು ಅಥವಾ ಗೊಂಬೆ ಅಂತ ಇರಬೇಕಿತ್ತು ಅಂತ ಅನ್ನಿಸ್ತು. ಸೊ ಕೇಕೆಲ್ಲ ರೆಡಿ ಇದೆ. ನನ್ನ ಮಕ್ಕಳು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ ನಮ್ಮ ಮನೇಲಿ ಬೇಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ, ಲೇಟ್ ಆಗಿದೆ ಊಟ ಮಾಡೋಕ್ಕೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ರು. ಡ್ಯಾನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಮೌರ್ಯ, ನೋಡ್ತಾ ಇರ್ಬೋದು. ಸಾಂಗಿಗೆ ತುಂಬ ಚೆನ್ನಾಗಿ ಸ್ಟೆಪ್ಪೆಲ್ಲ ಹಾಕ್ತಾಯಿದ್ದ. ಬಟ್ ಸಾಂಗ್ಸ್ ಎಲ್ಲ ಪ್ಲೇ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ನು ಡ್ಯಾನ್ಸ್ ಅಷ್ಟೇ ನೀವು ನೋಡಿ ಎಂಜಾಯ್ ಮಾಡ್ಬೋದು ನಮ್ಮ ಥರ. ತುಂಬಾ ಖುಷಿಯಾಯಿತು. ನನ್ನ ಮಕ್ಕಳೆಲ್ಲ ಎಂಜಾಯ್ ಮಾಡಿದರು. ಆ್ಯಂಡ್ ಹಾಗೆ ಲಾಸ್ಟಲ್ಲಿ ಕೂಡ ನಾವು ಕೂಡ ಡ್ಯಾನ್ಸ್ ಮಾಡಿದ್ದೀವಿ. ಅದು ತುಂಬಾ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಗೊಂಬೆ ಬರ್ಡೇ ಅಂತಲೇ ಹೇಳ್ಬೋದು.
ಇವಾಗ ಗೊಂಬೆ ಬರ್ತಿದ್ದಾಳೆ, ಅವಳದು ಬಟ್ಟೆಲೆಲ್ಲ ಫೋಟೋಸ್ ಎಲ್ಲ ತೆಗಿಬೇಕು, ವಿಡಿಯೋ ಮಾಡಬೇಕು ಅಂತ ಅನ್ಕೋತೀನಿ. ಬಟ್ ಅವಳು ಖಂಡಿತ ಸಪೋರ್ಟ್ ಮಾಡಲ್ಲ. ಅವಳಿಗೆ ಫೋಟೋಸ್ ಅಂದರೆ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ನೋಡಿ, ಫೋಟೋ ತೆಗಿತೀನಿ ಅಂತ ಹೇಳಿದ್ರೆ ಡ್ಯಾನ್ಸ್ ಮಾಡ್ತಾವಳೆ. ಯೂಶ್ವಲಿ ಈ ಬಟ್ಟೆಲಿ ಒಂದು ಫೋಟೋನೂ ನಾನು ಅವಳಿಗೆ ತೆಗಿಯೋಕ್ಕೆ ಆಗಲಿಲ್ಲ. ಅವಳು ಅಷ್ಟು ಎಂಜಾಯ್ ಮಾಡ್ತಾಯಿದ್ಲು. ಬಟ್ ಅವಳ ಬರ್ಡೇ ಅವಳಿಷ್ಟ ಅಂತ ಹೇಳ್ಬಿಟ್ಟು ನಾವು ಹಾಗೆ ಬಿಟ್ಬಿಟ್ವಿ. ಸೊ ಇಲ್ಲಿ ಬ್ಯಾಂಗಲ್ ಬಂಗಾರಿ ಸಾಂಗಿಗೆ ನನ್ನ ಮಗಳು ಡ್ಯಾನ್ಸ್ ಮಾಡ್ತಿದ್ದಾಳೆ. ಸಾಂಗ್ ಪ್ಲೇ ಆಗ್ತಿದೆ, ಹಾಗಾಗಿ ಅವಳು ಆರಾಮಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಸೊ ಓಕೆ, ಪರವಾಗಿಲ್ಲ, ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟಿದ್ವಿ. ಬುಜ್ಜಿನೂ ಕೂಡ ಅಷ್ಟೇ, ಸ್ವಲ್ಪ ಡ್ಯಾನ್ಸ್ ಮಾಡ್ತಾಳೆ, ಸ್ವಲ್ಪ ಆಟ ಆಡ್ತಾಳೆ, ಎಲ್ಲ ಮಾಡ್ತಾಯಿದ್ದು. ನಾನು ಏನೇನೆಲ್ಲ ಸರ್ಕಸ್ ಮಾಡ್ತಿದ್ದೆ ವಿಡಿಯೋ ಮಾಡೋಕ್ಕೆ, ಫೋಟೋ ಮಾಡೋದಕ್ಕೆ, ಬಟ್ ಯಾವುದೂ ಆಗಲಿಲ್ಲ. ಸೊ ಫೈನಲಿ ದ ಸೆಲೆಬ್ರೇಷನ್ ಇಸ್ ಸ್ಟಾರ್ಟ್. ಎಷ್ಟು ಚೆನ್ನಾಗಾಗಿದೆ ನೋಡಿ ಸೆಲೆಬ್ರೇಷನ್, ತುಂಬಾ ಖುಷಿ ಆಯಿತು. ಇವಾಗ ಏನಿದ್ರು ಕೇಕ್ ಕಟ್ ಮಾಡಬೇಕು. ಹಾಗೆ ಇಲ್ಲಿ ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ ಈ ಥರ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಸ್ತಾ ಇದ್ವಿ. ಚೆನ್ನಾಗಿರುತ್ತೆ, ಒಂದು ಮೆಮೊರಿ ಇರುತ್ತೆ, ನೋಡಿದಾಗೆಲ್ಲ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗ ಬನ್ನಿ ಗೊಂಬೆ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಸ್ಮೋಕ್ ಎಲ್ಲ ರೆಡಿ ಆಗಿದೆ. ಸ್ಪಾರ್ಕ್ ಅಂತೂ ಬ್ಲಾಸ್ಟ್ ಆಗೋದು ಲೇಟ್ ಆಯಿತು, ಹಾಗಾಗಿ ಸ್ವಲ್ಪ ಈ ಸ್ಪಾರ್ಕನ್ನ ಎರಡೆರಡು ಸಲ ನಾವು ಹಾಕ್ಸ್ಕೊಂಡ್ವಿ. ಫಸ್ಟು ಮುಂದೆ ಬಂದ್ಬಿಟ್ಲು, ಸ್ಪಾರ್ಕ್ ಆನ್ ಆಗಿರಲಿಲ್ಲ. ಸೊ ಸೆಕೆಂಡ್ ಟೈಮ್ ಮತ್ತೆ ಹಾಕಿಸಿ ಮತ್ತೆ ಮಾಡಿದ್ವಿ. ಸೊ 4 ಸಲ ಇದು ರಿಪೀಟ್ ಆಯಿತು ಅಂತಲೇ ಹೇಳ್ಬೋದು. ಗೊಂಬೆಗಂತೂ ಫುಲ್ ಫೈರ್ ಅಂದರೆ ಭಯ, ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ಲು. ನಾನು ಅವಳಿಗೆ ಹೇಳ್ಕೊಟ್ಟಿದ್ದೆ, ಮಗಳೇ ಫೈರ್ಗೆಲ್ಲ ಹೆದರ್ಕೊಂಬಾರ್ದು, ಜೊತೆಲಿ ನಾನು ಇರ್ತೀನಿ ಅಂತ. ಬಟ್ ಆದರೂ ಅವಳು ಸಿಕ್ಕಾಬಿಟ್ಟೆ ಹೆದರ್ಕೊಂಡು ಹಿಂದೆನೇ ಇದ್ಲು. ಸ್ಪಾರ್ಕ್ ಆನ್ ಆಗಿದ ತಕ್ಷಣ ನಮ್ಮ ಬುಜ್ಜಿ ಓಡ್ಬಿಟ್ಲು. ನನಗಂತೂ ಸಿಕ್ಕಾಬಿಟ್ಟೆ ನಗು ಬಂತು. ಅವಳು ಸಿಕ್ಕಾಬಿಟ್ಟೆ ಧೈರ್ಯ, ಆ್ಯಕ್ಚುಲಿ ಎದುರ್ಕೊಳ್ಳಲ್ಲ. ಬಟ್ ಅವತ್ತು ಅದನ್ನು ಸ್ಪಾರ್ಕ್ ಬಂದಿದ ತಕ್ಷಣ ಅವಳು ಹಿಂದೆ ಓಡ್ಬಿಟ್ಲು. ಅದನ್ನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ, ಗೊತ್ತಿಲ್ಲ ಈ ಥರ ಅವಳು ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಸೆಲೆಬ್ರೇಷನ್ ಸ್ಟಾರ್ಟ್ ನಾವು. ನನ್ನ ಮಗಳು ಬರ್ಡೇಲಿ ನಾವೆಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಒಟ್ಟಿಗೆ ಅಂತ ಹೇಳಿದ್ರೆ ಅಪ್ಪಾಜಿ ಅಮ್ಮ ಅವ್ರು ಯಾರೂ ಬರಲ್ಲ, ಅವರೆಲ್ಲ ಸುಮ್ಮನೆ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ವೀಡಿಯೋ ಎಲ್ಲ ಮಾಡಿಕೊಂಡು ನಾವೆಲ್ಲ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ನಮ್ಮ ಮಾಮ, ನಮ್ಮ ರಘು ಮಾಮ ವೀಡಿಯೋ ಎಲ್ಲ ಮಾಡ್ತಾಯಿದ್ರು. ಅವ್ರು ಫುಲ್ ನಕ್ಕೊಂಡು ಖುಷಿಯಾಗಿ ವೀಡಿಯೋ ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ನನ್ನ ತಮ್ಮನೂ ಕರ್ಕೊಬಂದ್ವಿ. ನನ್ನ ತಮ್ಮ ಯೂಶ್ವಲಿ ಡ್ಯಾನ್ಸ್ ಎಲ್ಲ ಮಾಡಲ್ಲ, ಅವನು ಇಲ್ಲ ನೀನು ಮಾಡಲೇಬೇಕು ಇವತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ವಿ. ಅವ್ನು ಬಂದಿದ್ದ ತಕ್ಷಣವೇ ನನ್ನ ಮಗ ಮತ್ತು ಬುಜ್ಜಿ ಇಬ್ಬರು ಅವನ್ನ ಎತ್ಕೊಂಡು ನಿಂತ್ಕೊಂಡ್ರು. ಸೊ ಅವನೇನು ಡ್ಯಾನ್ಸ್ ಮಾಡೋಕ್ಕೂ ಆಗಲಿಲ್ಲ, ಏನೂ ಇಲ್ಲ. ಸೊ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ ಅಂತ.
ಬಟ್ ನಂಗೆ ಲಾಸ್ಟಲ್ಲಿ ಅನ್ನಿಸ್ತು ಅಪ್ಪಾಜಿ ಅಮ್ಮ ಆಂಟಿ ಎಲ್ಲನೂ ಅಜ್ಜಿ ನಮ್ಮ ಮಾಮ ಎಲ್ಲರೂ ಸೇರಿ ಮಾಡಬೇಕಿತ್ತು ಅಂತ. ಬಟ್ ಅದು ಮಿಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಈ ಥರ ಬರ್ಡೇ ಸೆಲೆಬ್ರೇಷನ್ ಮಾಡಿದಾಗ ಫ್ಯಾಮ್ಲಿನಲ್ಲಿ ನಾವಷ್ಟೇ ಇದ್ದಾಗ ಈ ಥರ ಎಲ್ಲ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಆಮೇಲೆ ಬಂದಂಥ ಥಾಟ್ಸು. ಬಟ್ ಈ ಥರ ಎಲ್ಲ ಇದ್ದರೆ ಒಂದು ಖುಷಿ ಆಗುತ್ತೆ, ಸಖತ್ ಎಂಜಾಯ್ ಮಾಡ್ದಂಗೆ ಅನಿಸುತ್ತೆ. ಬರ್ಡೇ ಅಂತ ಹೇಳಿದರೆ ಹೊರಗಡೆ ಹೋಗೋದು, ಸುತ್ತಾಡೋದು, ದೇವಸ್ಥಾನಕ್ಕೆ ಹೋಗೋದು, ಕೇಕ್ ಕಟ್ ಮಾಡೋದು ಅಷ್ಟರಲ್ಲೇ ಆಗಿಬಿಟ್ರೆ ಅಂಥ ಖುಷಿ ಸಿಗಲ್ಲ. ಬಟ್ ಈ ಥರ ನಮ್ಮನ್ನು ನಾವು ಈ ಥರ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಅದನ್ನು ಸಖತ್ ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಾನಂತೂ ಮೊಬೈಲಲ್ಲಿ ವೀಡಿಯೋ ಪ್ಲೇ ಮಾಡಿ ಮುಂದೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೆ ನೋಡ್ಕೊಂಡು. ಯಾಕೆ ಅಂತ ಹೇಳಿದ್ರೆ ನಮ್ಮದೇನೂ ಐಡಿಯಾ ಇರಲಿಲ್ಲ ನಾವು ಡ್ಯಾನ್ಸ್ ಮಾಡಬೇಕು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಫಸ್ಟ್ ಏನಾದ್ರು ಗೊತ್ತಿತ್ತು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಬೋದಿತ್ತು. ಬಟ್ ಸಡನ್ನಾಗಿ ಹೋಗಿ ಡ್ಯಾನ್ಸ್ ಮಾಡು ಅಂದಾಗ ನಮಗೆಲ್ಲ ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ಮರ್ತೋಗಿರೋದ್ರಿಂದ ಮೊಬೈಲಲ್ಲಿ ಪ್ಲೇ ಮಾಡಿ ಇಟ್ಕೊಂಡು ನಾನು ಅದನ್ನು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೆ. ಸೊ ರಕ್ಷಿತಾ, ಪ್ರಿಯಾ, ಪ್ರತೀಕ್ಷಾ ನನ್ನ ಮಗಳೆಲ್ಲ ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಇಷ್ಟೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲೆಲ್ಲ ಹೇಳ್ತಾಯಿದ್ರು ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ರಕ್ಷಿತಾ, ಗೊಂಬೆ, ಬುಜ್ಜಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾಯಿದ್ರು. ನಮ್ಮ ಬುಜ್ಜಿ ಇಲ್ಲ, ಫಸ್ಟ್ ಚೆನ್ನಾಗಿ ಮಾಡ್ತಾಯಿದ್ಲು, ಬಟ್ ಆಮೇಲೆಲ್ಲ ಹೊರ್ಟೋಗಿದ್ದಾಳೆ. ಅವಳು ವೀಡಿಯೋದಲ್ಲಿ ಎಲ್ಲೂ ಇಲ್ಲ. ಗೊಂಬೆ ಚೆನ್ನಾಗಿ ಮಾಡ್ತಿದ್ದಾಳೆ, ಅವಳಿಗೆ ಇಷ್ಟ ಬಂದಂಗೆ ಸ್ಟೆಪ್ ಹಾಕ್ಕೊಂಡು ಅವಳು ಕೂಡ ಎಂಜಾಯ್ ಮಾಡ್ತಿದ್ದಾಳೆ. ಲಾಸ್ಟಲ್ಲಿ ಈ ಥರ ಟಪಾಂಗುಚ್ಚಿ ಡ್ಯಾನ್ಸ್ ಸ್ಟೆಪ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಟಪಾಂಗುಚ್ಚಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಡ್ಯಾನ್ಸ್ನ ಬರ್ಡೇ ಸೆಲೆಬ್ರೇಷನ್ನ ಎಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ ನನ್ನ ಮಗಳು ಬರ್ಡೇಲಿ. ಸೊ ಹಾಗೆ ಇವತ್ತು ನನ್ನ ಮಗಳು ಬರ್ಡೇಲಿ ನಾವು ಏನೇನು ಫೋಟೋಸ್ ಎಲ್ಲ ತೆಗೆದಿದ್ವಿ ಅದನ್ನೆಲ್ಲ ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಮೆಮೊರಿ ಆಗಿರುತ್ತೆ ನಮಗೆ ಅಂತ. ಇವಾಗ ಫೋಟೋಸ್ ನಮ್ಮ ಹತ್ರ ಇತ್ತು ಅಂದರೆ ಯಾವಾಗಾದ್ರು ಡಿಲೀಟ್ ಆಗೋದು ಹಂಗೇನೋ ಆಗುತ್ತೆ. ಬಟ್ ಈ ಥರ ವ್ಲಾಗಲ್ಲಿ ಶೇರ್ ಮಾಡಿದ್ರೆ ಎಲ್ಲದು ಫೋಟೋಸು ಅಲ್ಲೇ ಇರುತ್ತೆ. ಸೊ ಯಾವತ್ತಾರು ಒಂದ್ಸಲ ನನ್ನ ಮಕ್ಕಳು ಅಥವಾ ನಾನು ಯಾವಾಗಲಾದ್ರು ಕೂತ್ಕೊಂಡು ನೋಡಿದಾಗ ಅದೆಲ್ಲ ಒಂದು ಒಳ್ಳೆ ಮೆಮೊರಿ ರೀಕಾಲ್ ಮಾಡ್ದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ನನ್ನ ಫೋಟೋಸ್ ಎಲ್ಲನೂ ಕೂಡ ಈ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ.
ನಾವಿವತ್ತು ತೆಗೆದಂಥ ಫೋಟೋಸ್. ಹಾಗೆ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟಿದ್ದೀವಿ. ಇವಾಗ ಟೈಮ್ ಬಂದು 9:30 ಆಗಿದೆ. ಇವಾಗ ಹೋಗಿ ಮನೆ ಮಾಡಬೇಕು. ಆಲ್ರೆಡಿ 9:30 ಆಗಿದೆ. ಸೊ ನನ್ನ ಮಗಳು ಮನೆಗೆ ಹೋಗಿದ ತಕ್ಷಣ ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ದೃಷ್ಟಿ ಎಲ್ಲ ತೆಗ್ಸಕ್ಕೆ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ರು. ಅಂದರೆ ಸೆಲೆಬ್ರೇಷನ್ಗಿಂತ ಮುಂಚೆನೇ ಇದನ್ನೆಲ್ಲ ಮಾಡಿ ಇಟ್ಬಿಟ್ಟು ಬಂದಿದ್ರು. ಸೊ ದಟ್ ಯಾವುದೇ ದೃಷ್ಟಿ ನನ್ನ ಮಗಳ ಮೇಲೆ ತಾಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ನಾವೇನೇ ದೃಷ್ಟಿ ತೆಗ್ದು ಏನೇ ಮಾಡಿದ್ರು ಕೆಲವೊಂದು ಬ್ಯಾಡ್ ಟೈಮ್ ಅನ್ನೋದು ನಮಗಿರುತ್ತೆ. ಸೊ ಬರ್ಡೇ ಆಗಿದ್ದ 2 ಡೇಸ್ಗೆ ನನ್ನ ಮಗಳು ಬೈಕ್ಗೆ ಸ್ವಲ್ಪ ಕಾಲನ್ನ ಕೊಟ್ಟು ಕಾಲನ್ನ ಹೇಟ್ ಮಾಡಿಕೊಂಡ್ಲು. ಅದಂತೂ ತುಂಬಾ ಡಿಸಪಾಯಿಂಟ್ ಆಯಿತು. ಆ್ಯಂಡ್ ಎಲ್ಲರೂ ಕೂಡ ಅಂದರು ಅವಳಿಗೆ ಫೋಟೋಶೂಟ್ ಎಲ್ಲ ಮಾಡಿಸಿದ್ದೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು, ದೃಷ್ಟಿಯಿಂದ ಆಗಿದೆ ಅಂತ ಹೇಳ್ಬಿಟ್ಟು. ನಾವೇನೇ ಮಾಡಿದ್ರು ಕೆಲವೊಂದು ಇನ್ಸಿಡೆಂಟ್ ಈ ಥರ ಆಗ್ತಾ ಇರುತ್ತೆ. ಅದಂತೂ ತುಂಬಾ ಬೇಜಾರಾಯಿತು. ಹಾಗೆ ಇಲ್ಲಿ ನಮ್ಮಮ್ಮ ಒಬ್ಬರೇ ಈ ಸಲ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದರು. ಯಾಕೆ ಅಂತ ಹೇಳಿದ್ರೆ ರಕ್ಷಿತಾ ನಮ್ಮ ಜೊತೆ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ಲು. ಸೊ ಈ ಸಲ ಅಮ್ಮ ಒಬ್ಬರೇ ಎಲ್ಲ ಮಾಡಿದರು. ತುಂಬಾ ಟೇಸ್ಟಿಯಾಗಿತ್ತು ಫುಡ್ ಕೂಡ, ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಬನ್ನಿ ನನ್ನ ಮಗಳಿಗೆ ಬರ್ಡೇ ಇಷ್ಟ ಆಯಿತಾ ಏನು ಅಂತ ಅವಳ ಬಾಯಲ್ಲೇ ಕೇಳೋಣ. ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬರ್ಡೇ ಹೆಂಗಿತ್ತು? ಚೆನ್ನಾಗಿತ್ತು. ಜೋರಾಗಿ ಹೇಳು. ಚೆನ್ನಾಗಿತ್ತು. ಇಷ್ಟ ಆಯಿತಾ? ಎಂಜಾಯ್ ಮಾಡಿದ್ಯಾ? ಓಕೆ ಬಾಯ್. ಬಾಯ್. ಗುಡ್ ನೈಟ್. ಗುಡ್ ನೈಟ್. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್.